ಅಂದ್ರ ಈ ಕೊಬ್ಬರಿ ನಾವು ಆಯಿಲ್ ಈ ಕಟ್ಟಿಗೆ ಒಳಗೆ ಹಾಕಲ್ಲ ಸರ್ ನಾವು. ಇದ್ರ ಹಾಕಿದ್ರೆ ಟೇಸ್ಟ್ ಜಾಸ್ತಿ ಬರುತ್ತೆ ಆಕ್ಚುಲಿ. ಯಾಕಂದ್ರೆ ಅವರು ಮಾಡ್ತಾ ಇದ್ರು, ನೀವು ಮಾಡ್ತಾ ಇದ್ರಿ. ಅಂದ್ರೆ ನಾವೆಲ್ಲ ಮೇಜರ್ ದೊಡ್ಡ ಮೆಷಿನ್ ಹಾಕಿಬಿಡ್ತೀವಿ. ಇದ್ರ ಹಾಕಿದ್ರನ ಜಾಸ್ತಿ ಸ್ಮೆಲ್ ಬರ್ತಂದಿದ್ರಕ್ಕ ಈಗ ಹೆಂಗಾದ್ರು ನಿಮ್ ಅದು ಹೀಟ್ ಆಗಲ್ರಿ. ಇದು ರಾ ಮಟೀರಿಯಲ್ ಏನಾಗತ್ತ, ಈಗ ನೀವು ಫ್ಲೇವರ್ ಅದ್ರ ಕೊಬ್ಬರಿ ಫ್ಲೇವರೇ ಬರ್ತದ್ರಿ. ತೆಗೆದ್ಬಿಡ ಇದಕ್ಕೆ ಆಮೇಲೆ ತೋರಿಸಿ ಕೊಡಾಕ್ ಬರ್ತೈತಿ. ಇಲ್ಲ ಅದನ್ನ ಇದನ್ನ ತೆಗೆದ್ಬಿಡ, ಸರಿಗೆ ತೆಗಿ, ಆಮೇಲೆ ಸೋಸಿ ಕೊಡಾಕ್ ಬರ್ತೈತಿ. ಅದ್ರೊಳಗೆ ಬೇಡಿ ಆಮೇಲೆ ಸೋಸಿ ಕೊಡು. ಮತ್ತೆ ಹಾಕ್ಬಿಡ, ಮ್ಯಾಗ ಹಾಕ್ಬಿಡ. ಆಕ್ಚುಲಿ ನಾವು ನಮ್ಮ ಪ್ರೊಡಕ್ಷನ್ ಇದ್ರೋ ಮಾಡಲ್ರಿ, ಸ್ಲೋ ಆಗತ್ತೆ. ನಾವು ಪರ್ ಡೇ 1000 ಕಿಲೋ ಕ್ರಶ್ ಮಾಡಬೇಕು. ಇದ್ರ ಹೋಗೋದ್ರೆ ಒಂದು ನಮ್ದು ರಿಕ್ವೈರ್ಡ್ ಕ್ವಾಂಟಿಟಿ ಕ್ರಶ್ ಆಗಲ್ಲ. ನೀವು ಊಟ ಮಾಡ್ಕೊಂಬೋಗಿ, ನೀ ಯಾಕೆ ನಿಂತೆ ಕುತ್ಬೋ, ನೀನು ಹೋಗಿ ಸರ್ ಊಟ ಮಾಡ್ಕೊಂಬೋಗಿ. ನೀನು ನಾನು ನಿಂದಿರ್ತಾನೆ ವೀರೇಶ್. ಈಗ 13 ಕಿಲೋ ಪೂರ ಹಾಕಿದೆ. ಅದೊಂದು ಕಾಟ ಬರ್ಕೋ, ಅದನ್ನು ಉಳ್ಕಿದೆ ಅಷ್ಟೈತೆ. ಅದು ಇದು ನೀರ್ ಬಂದಂಗೆ ಬರುತ್ತೆ ಸರ್. ಇದು ಅದ್ರೊಳಗೆ ಸುಟ್ಟು ಬರ್ತದ್ರಿ, ಸ್ವಲ್ಪ ಬರ್ನ್ ಆಗುತ್ತೆ. ಆಯಿಲ್ ಪರ್ಸೆಂಟೇಜ್ ಇನ್ನೂ 1 kg ಜಾಸ್ತಿ ಬರ್ತದ್ರಿ. ಆದ್ರೆ ಈಗ ಮಿಕ್ಸಿ RPM ಸ್ಪೀಡ್ ಎಷ್ಟು ಜಾಸ್ತಿ ಆಗುತ್ತಾ ಸುಟ್ಟು ಹೋಗುತ್ತೆ ಅಂತಾರಲ್ರಿ, ಆ ಟೈಪ್ ಇದೆ. ಇದು ನಮ್ಮ ಟ್ರೆಡಿಷನಲ್ ಮೆಥಡ್ ರೀ. ಈಗ ನಮ್ದು ರಿಕ್ವೈರ್ಮೆಂಟ್ ಜಾಸ್ತಿ ಆಗಿ ನಾವು ಜಾಸ್ತಿ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಹೆವಿ ಮಷಿನ್ಸ್ ಯೂಸ್ ಮಾಡತ್ತಿರೋದು.